ಸಂಡೇ ಏನು ಸ್ಪೆಷಲ್ ಮಾಡ್ಬೋದು ಅಂತ ನೋಡ್ತೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್‌ನ. ಫಸ್ಟು ಒಂದು ಚಿಕ್ಕ ಬೌಲ್‌ಗೆ ನಾನಿಲ್ಲಿ ಒಂದು 4ರಿಂದ 5 ಮೊಟ್ಟೆಗಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಈ ಪಡ್ಡು ಮಾಡೋ ಪ್ಯಾನ್‌ಗೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿಕೊಂಡು ಆಗಲೇ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡು ಮುಚ್ಚಿ ಇಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ನೋಡೋಕ್ಕೆ ಪಫಿಯಾಗಿ ಸೇಮ್ ಪಡ್ಡು ಥರನೇ ಕಾಣುತ್ತೆ. ಹೀಗೆ ಎಲ್ಲನೂ ಹೀಗೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ನೀವು ಪಡ್ಡು ಥರ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಚೆನ್ನಾಗಿ ಜಜ್ಜಿರೋದನ್ನು ಹಾಕ್ಕೊಂಡು ಅದು ಫ್ರೈ ಆಗ್ತಾ ಇದ್ದಂಗೆ ಒಂದು 3ರಿಂದ 4 ಸೀಳಿರುವಂತಹ ಮೆಣಸಿನ್ಕಾಯಿ ಹಾಗೆ ಉದ್ದಗೆ ಹಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಉದ್ದಕ್ಕೆ ಹಚ್ಚಿರುವಂತಹ ಕ್ಯಾಪ್ಸಿಕಮ್ಮು ನಾನಿಲ್ಲಿ ಗ್ರೀನ್ ಹಾಗೆ ಎಲ್ಲೋ 2 ಮಿಕ್ಸೇ ತೊಗೊಂಡಿದ್ದೀನಿ. ನೀವು ಯಾವುದಿದೆ ಆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಬೋದು. ನಾನು ಇದಕ್ಕಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಇದು ತುಂಬ ಬೇಯಬೇಕಂತೇನಿಲ್ಲ, ಜಸ್ಟು ನೀವು ಸಿಮ್ಮಲ್ಲಿ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಇಲ್ಲಿ ಪೆರಿ ಪೆರಿ ಮಸಾಲವನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಸೋಯಾ ಸಾಸು ಹಾಗೆ ನಿಮಗೆ ಎಷ್ಟು ಬೇಕೋ 1-2-3 ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಆಗಲೇ ಮಾಡಿಟ್ಕೊಂಡಿರುವಂತಹ ಎಗ್ ಪಡ್ಡೂಸ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಇದಕ್ಕೆ ಸಣ್ಣಗೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ವಲ್ಪ ಹಾಕ್ಕೊಳ್ಳಿ. ಇಷ್ಟೇ, ಇದು ರೆಡಿ ಆಗಿಬಿಡುತ್ತೆ. ಸಂಡೇ ಸ್ಪೆಷಲ್ಲಾಗಿ ಏನಾದರೂ ವೆರೈಟಿಯಾಗಿ ಮಾಡಬೇಕಂತಂದರೆ ಈ ಥರ ಮಾಡ್ಕೋಬೋದು. ಕಿಡ್ಸ್ಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಒಂದು ಪ್ರೋಟೀನ್ ಇಂಟೇಕ್ ಅಂತಲೂ ಆಗುತ್ತೆ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.